45ನೇ ಶ್ಲೋಕ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅದೃಷ್ಟಪೂರ್ವಂ ಹೃಷಿತಃ ಅಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನಃ ಮೇ ತತ್ ಏವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಜಗನ್ನಿವಾಸ ಅಂತ ಭಗವಂತನಿಗೆ ಸಂಬೋಧನೆ. ಇಡೀ ಜಗತ್ತಿಗೆ ಆಧಾರ ನೀನು, ಜಗತ್ತಿಗೆ ನಿವಾಸ. ನಿವಾಸ ಅಂದ್ರೆ ಏನು? ಜಗತ್ತಿನ ಆಧಾರನಾಗಿರ್ತಕ್ಕಂಥ ನೀನು, ದೇವತೆ ಎಲ್ಲರಿಗೂ ನಿಯಾಮಕ ನೀನು. ಈ ನಿನ್ನ ಅದೃಷ್ಟಪೂರ್ವ, ಇಷ್ಟೊತ್ತು ನಾನು ಏನು ನಿನ್ನ ಜೊತೆ ಇಷ್ಟು ವರ್ಷಗಳ ಕಾಲ ಕಳೆದಿದ್ದೇನೆ, ಒಬ್ಬ ಸ್ನೇಹಿತನಂತೆ ನಿನ್ನ ಜೊತೆಯಲ್ಲಿ ಇದ್ದೆ, ಆದರೆ ಯಾವತ್ತೂ ನಿನ್ನ ಇಂಥ ಪರಮಾದ್ಭುತವಾದ ವಿಶ್ವರೂಪ ದರ್ಶನವನ್ನ ಮಾಡಿಲ್ಲ. ಹಾಗಾಗದು ದೃಷ್ಟಪೂರ್ವ ಅಲ್ಲ, ಅದೃಷ್ಟಪೂರ್ವ. ಇದುವರೆಗೂ ನೋಡದ ರೂಪ ಅದು ಅದೃಷ್ಟಪೂರ್ವ. ಪೂರ್ವ ಅಂದ್ರೆ ಹಿಂದೆ, ಅದೃಷ್ಟ ನೋಡದೇ ಇರುವಂಥದ್ದು, ಅನುಭವಕ್ಕೆ ಬಾರದೇ ಇರುವಂಥದ್ದು. ಹಿಂದೆ ನನ್ನ ಅನುಭವಕ್ಕೆ ಬಾರದೇ ಇದ್ದಂತ ಈ ನಿನ್ನ ರೂಪವನ್ನ ದೃಷ್ಟ ನೋಡಿ ಹೃಷಿತೋಸ್ಮಿ, ವೃಷತುಷ್ಟೌ, ಬಹಳ ಸಂತೃಪ್ತವಾಗಿದೆ. ಯಾಕೆ ನಾನು ಪ್ರಾರ್ಥನೆ ಮಾಡಿದೆ ಅಲ್ವಾ? ನನ್ನ ಪ್ರಾರ್ಥನೆಗೆ ಒಪ್ಪಿ ನೀನು ನಿನ್ನ ವಿಶ್ವರೂಪ ದರ್ಶನವನ್ನ ಮಾಡಿಸಿದ್ದೀಯ. ಅದನ್ನ ಕಂಡು ನಾನು ಋಷಿತಃ ಅಸ್ಮಿ, ಅತ್ಯಂತ ಸಂತುಷ್ಟನಾಗಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಒಂದು ಕಡೆ ಸಂತೋಷವೂ ಆಗಿದೆ, ಮತ್ತೊಂದು ಕಡೆ ಮೇ ಮನಃ ಭಯೇನ ಚ ಪ್ರವ್ಯಥಿತಂ ಚ, ಮತ್ತು ಒಂದೇ ನೋಡಿ, ಒಂದೇ ಕ್ರಿಯೆ ಆ ಕಡೆ ಸಂತೋಷವನ್ನು ಉಂಟು ಮಾಡಿದೆ, ಈ ಕಡೆ ಭಯವನ್ನು ಉಂಟು ಮಾಡಿದೆ. ಈ ಇಷ್ಟೊತ್ತೂ ನೋಡದೇ ಇರತಕ್ಕಂಥ ವಿಶ್ವರೂಪ ದರ್ಶನವನ್ನ ಮಾಡಿ ಸಂತೋಷವೂ ಆಗಿದೆ, ಹಾಗೆ ಭಯವೂ ಕೂಡ ಆಗಿದೆ. ಹಾಗಾಗಿ ಅಹಂ ತ್ವಾಂ ಪ್ರಸಾದೆ, ನಾನು ನಿನ್ನನ್ನು ಪ್ರಸನ್ನೀಕರಿಸುತ್ತೇನೆ. ಒಂದು ಕಡೆ ಋಷಿತೋಸ್ಮಿ, ಸಂತೋಷವಾಗಿದೆ. ಮತ್ತೊಂದು ಕಡೆ ಮೇ ಮನಃ ಪ್ರವ್ಯಥಿತಂ ಚ, ಕಳವಳಗೊಂಡು ಬಿಟ್ಟಿದೆ, ವ್ಯಾಕುಲೀಕೃತ. ನನಗೆ ಮುಂದೇನು ಮಾಡಬೇಕು, ನಾನು ಇಷ್ಟೊತ್ತು ಮಾಡಿ ಸರಿಯೋ ತಪ್ಪೋ, ಆಗ ಆತರ ಗೊಂದಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಅದರಿಂದಾಗಿ ವಿಶ್ವರೂಪ ದರ್ಶನ ಏನೇ ಇದ್ರೂ ಕೂಡ ಇದು ತಾತ್ಕಾಲಿಕವಾಗಿ ನೋಡ್ಬೇಕು ಅಂತ ಆಸೆ ಹುಟ್ಟಿದ್ದು ಹೌದು. ನನ್ನ ಆಸೆಯನ್ನು ನೀನು ಪರಿಪೂರ್ಣೆ ಮಾಡ್ಲಿಕ್ಕೋಸ್ಕರವಾಗಿ ನೀನು ನಿನ್ನ ರೂಪವನ್ನ ತೋರಿಸಿದ್ದು ಕೂಡ ಹೌದು. ಆದರೆ ಇದು ನಿರಂತರವಾಗಿ ನೋಡಿಕೊಂಡು ಇರುವಂತ ಸಾಮರ್ಥ್ಯ ನನಗಿಲ್ಲ. ಯಾಕಂದ್ರೆ ಎಲ್ಲವನ್ನ ಅದು ನೋಡ್ಲಿಕ್ಕೊಂದು ಶಕ್ತಿ ಬೇಕಲ್ವಾ? ನರಸಿಂಹದೇವರು ಆವಿರ್ಭಾವವಾದಾಗ ಆ ಉಗ್ರ ರೂಪಿಯಾಗಿರ್ತಕ್ಕಂಥ ನರಸಿಂಹದೇವರನ್ನ ನೋಡ್ಲಿಕ್ಕೆ ದೇವತೆಗಳಿಗೂ ಆಗ್ತಾ ಇರ್ಲಿಲ್ವಂತೆ. ಕೇವಲ ಪ್ರಹ್ಲಾದನನ್ನ ಬಿಟ್ಟು ಮತ್ತೆ ಯಾರಿಗೂ ನರಸಿಂಹದೇವರ ಮುಂದೆ ನಿಲ್ಲುವ ಶಕ್ತಿ ಇರಲಿಲ್ಲ. ಅಂದ್ರೆ ಅಷ್ಟು ಆ ರೂಪಗಳಲ್ಲಿ ಒಂದು ಪ್ರಖರತೆ ಇರತ್ತೆ, ಅದನ್ನ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಆದ್ರಿಂದ ನನಗೆ ಈ ವಿಶ್ವರೂಪ ದರ್ಶನದ ತೋರಿಸಿದ್ ಸಾಕು, ದರ್ಶನ ಮಾಡಿಸಿದ್ ಸಾಕು. ಇನ್ನು ಮುಂದೆ ತದೇವ ರೂಪಂ ದರ್ಶಯ, ಈ ಹಿಂದೆ ನಾನು ನಿನ್ನನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ನೋ, ತದೇವ ಅಂದ್ರೆ ಹಿಂದೆ ನೋಡ್ತಾ ಇದ್ದ ರೂಪ, ಹಿಂದೆ ನಾನು ನಿನ್ನನ್ನ ಯಾವ ರೀತಿಯಲ್ಲಿ ನಿನ್ನನ್ನ ನೋಡ್ತಾ ಇದ್ನೋ ಅದೇ ರೂಪವನ್ನ ತೋರಿಸುವವನಾಗು. ಪ್ರಸೀದ ದೇವೇಶ, ಪ್ರಸೀದ ಪ್ರಸನ್ನನಾಗು. ನೀನು ಸಕಲ ದೇವತೆಗಳಿಗೆ ಒಡೆಯನಾಗಿದ್ದೀಯಾ, ಸಕಲ ದೇವಾದಿ ದೇವತೆಗಳಿಗೂ ಸ್ವಾಮಿ ನೀನು. ಅದರಿಂದಾಗಿ ಈ ನಿನ್ನ ಭಯಾನಕವಾಗಿರುವಂತಹ ಭಯ ಉಂಟು ಮಾಡುವಂತಹ, ಕಳವಳ ಉಂಟು ಮಾಡುವಂತಹ, ಮೈ ನಡುಕವನ್ನ ಉಂಟು ಮಾಡುವಂತ ರೂಪವನ್ನ ತೋರಿಸಿದ್ದು ಸಾಕು. ಈ ಹಿಂದೆ ನೀನು ನನ್ನ ಜೊತೆಯಲ್ಲಿ ಹೇಗೆ ಕೃಷ್ಣನಾಗಿದ್ಯೋ ಅದೇ ರೂಪವನ್ನ ತೋರಿಸುವವನಾಗು ಎಂಬುದಾಗಿ ಪ್ರಾರ್ಥನೆ. ದೇವೇಶ, ಸಕಲ ದೇವತೆಗಳ ಒಡೆಯನೆ. ಜಗನ್ನಿವಾಸ, ಸಕಲ ಜಗತ್ತಿನ ಒಡೆಯನೆ. ಅದೃಷ್ಟಪೂರ್ವಂ, ಹಿಂದೆಂದೂ ನೋಡದಂತಹ ನಿನ್ನ ರೂಪವನ್ನ ದೃಷ್ಟ ನೋಡಿ, ಅಹಂ ನಾನು ಹೃಷಿತಃ ಅಸ್ಮಿ, ಬಹಳ ಸಂತುಷ್ಟನಾಗಿದ್ದೇನೆ. ಚ ಮತ್ತು ಮೇ ಮನಃ ನನ್ನ ಮನಸ್ಸು ಭಯೇನ ಭಯದಿಂದ ಪ್ರವ್ಯಥಿತಂ ಬಹಳ ವ್ಯಾಕುಲಗೊಂಡಿದೆ, ಕಳವಳಗೊಂಡಿದೆ, ಕಂಪನಗೊಂಡಿದೆ. ಮೇ ನನಗೆ ದೇವ ಎಲೆ ಒಡೆಯನೆ ಸ್ವಾಮಿಯೇ, ಮೇ ನನಗೆ ತದೇವ ಹಿಂದೆ ಇದ್ದಂತಹ
ನನ್ನ ಸ್ನೇಹಿತನಾಗಿ ನನ್ನ ಜೊತೆಯಲ್ಲೇ ಇದ್ದಂತ ರೂಪವನ್ನು ದರ್ಶಯ ತೋರಿಸುವವನ ಪ್ರಸನ್ನನಾಗು. ಪ್ರಸೀದ ಅಂದ್ರೆ ಪ್ರಸನ್ನನಾಗು. ಹಾಗಾಗಿ ನಿನ್ನ ಈ ಭಯಾನಕವಾಗಿರ್ತಕ್ಕಂಥ ರೂಪಗಳನ್ನು ನನಗೆ ನೋಡುವ ಸಾಮರ್ಥ್ಯವಿಲ್ಲ, ನಿನ್ನ ಪೂರ್ವ ರೂಪವನ್ನು ನನಗೆ ತೋರಿಸು ಎಂಬುದಾಗಿ ಪ್ರಾಮಾಣಿಕವಾಗಿ ಆ ಕೃಷ್ಣನ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಶ್ರೀಕೃಷ್ಣಾರ್ಪಣ.